ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆ GVPP ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಗರಿಬೊಮ್ಮನಹಳ್ಳಿ ಬಳ್ಳಾರಿ ಜಿಲ್ಲೆ ಇತಿಹಾಸ ವಿಭಾಗದ ವತಿಯಿಂದ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಂದಗಾಮಿಗಳ ಪಾತ್ರ 1885ರಿಂದ 1905ರವರೆಗೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಂದಗಾಮಿಗಳು ವಹಿಸಿದ ಪಾತ್ರದ ಬಗ್ಗೆ ವಿಡಿಯೋ ನಿಮ್ಮ ಮುಂದೆ. ಆತ್ಮೀಯರೇ, ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು 3 ಹಂತಗಳಲ್ಲಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮಂದಗಾಮಿಗಳ ಯುಗ 1885ರಿಂದ 1905ರವರೆಗೆ ಪ್ರಥಮ ಹಂತ, ತೀವ್ರಗಾಮಿಗಳ ಯುಗ 1905ರಿಂದ 1919ರವರೆಗೆ ದ್ವಿತೀಯ ಹಂತ, ಗಾಂಧಿ ಯುಗ 1919ರಿಂದ 1947ರವರೆಗೆ ತೃತೀಯ ಹಂತ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯ ನಂತರ ಅದರ ನಾಯಕತ್ವವನ್ನು ವಹಿಸಿದ ಮಂದಗಾಮಿ ರಾಜಕೀಯ ನಾಯಕರು ತಮ್ಮ ಕಾರ್ಯವಿಧಾನಗಳಾದ ಆಡಳಿತ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ನಾಗರಿಕ ಹಕ್ಕುಗಳ ರಕ್ಷಣೆ, ಪ್ರಜಾಪ್ರಭುತ್ವ ಮತ್ತು ಸ್ವಯಂ ಆಡಳಿತಕ್ಕೆ ತಮ್ಮ ನಿಲುವನ್ನು ಮತ್ತು ಸರ್ಕಾರದೊಂದಿಗೆ ತಮ್ಮ ಒತ್ತಾಯವನ್ನು ಮಾಡಿದ್ದರು. ಇವರು ಭಾರತೀಯ ರಾಷ್ಟ್ರೀಯತೆಗೆ ಹೇಗೆ ಕೊಡುಗೆ ನೀಡಿದರು ಎಂಬುದನ್ನು ತಿಳಿಯೋಣ. ಹಾಗಾದರೆ ಮಂದಗಾಮಿಗಳೆಂದರೆ ಯಾರು? ಆರಂಭಿಕ ರಾಷ್ಟ್ರೀಯವಾದಿಗಳಿಗೆ ಮಂದಗಾಮಿಗಳು ಮೊಡರೇಟರ್ಸ್ ಎನ್ನುವರು. ಕಾರಣ ಅವರ ರಾಜಕೀಯ ಕ್ರಮಗಳು ಹಾಗೂ ಅವರು ಕೈಗೊಂಡ ವಿಧಾನಗಳಿಗೆ ಕಾನೂನಿನ ಗತಿಯ ಚೌಕಟ್ಟಿನೊಳಗೆ ಸುವ್ಯವಸ್ಥಿತವಾಗಿ ಮಂದವಾಗಿ ನಡೆಸಿದ ಸಾಂವಿಧಾನಿಕ ಚಳವಳಿಗಳು, ವ್ಯವಸ್ಥಿತವಾದ ರಾಜಕೀಯ ಪ್ರಗತಿ, ಈ ಅಂಶಗಳ ಕಾರಣದಿಂದ ಇವರಿಗೆ ಮಂದಗಾಮಿಗಳು ಅಥವಾ ಆರಂಭದ ರಾಷ್ಟ್ರೀಯತಾವಾದಿಗಳೆನ್ನುವರು. ಮಂದಗಾಮಿಗಳ ಕಾರ್ಯವಿಧಾನವನ್ನು 3Pಗಳೆಂದು ಕರೆಯಲಾಗಿದೆ. 3Pಗಳೆಂದರೆ ಪ್ರಾರ್ಥನೆ, ಮನವಿ, ಪ್ರತಿಭಟನೆ. ಪ್ರಾರ್ಥನೆ ಪ್ರೇಯರ್, ಮನವಿ ಪಿಟೇಷನ್, ಪ್ರತಿಭಟನೆ ಪ್ರೊಟೆಸ್ಟ್ಗಳ ಮೂಲಕ ಮಂದಗಾಮಿಗಳು ತಮ್ಮ ಕಾರ್ಯವಿಧಾನವನ್ನು ನಡೆಸುತ್ತಿದ್ದರು. ಪ್ರಮುಖ ಮಂದಗಾಮಿ ನಾಯಕರುಗಳೆಂದರೆ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ, MG ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ಬದ್ರುದ್ದೀನ್ ತ್ಯಾಬ್ಜಿ, WC ಬ್ಯಾನರ್ಜಿ, RC ದತ್, ವೀರ ರಾಘವಾಚಾರಿ, ಮದನ್ ಮೋಹನ್ ಮಾಳವೀಯ, ಜಾರ್ಜ್ ಯೂಲೆ ಮುಂತಾದವರು. ಮಂದಗಾಮಿ ರಾಷ್ಟ್ರೀಯ ನಾಯಕರುಗಳು ವಿದ್ಯಾವಂತ ವರ್ಗಕ್ಕೆ ಸೇರಿದವರಾಗಿದ್ದು ಇವರಿಗೆ ಬ್ರಿಟಿಷ್ ಆಳ್ವಿಕೆಯ ಮೇಲೆ ಬಲವಾದ ನಂಬಿಕೆ ಹಾಗೂ ಬ್ರಿಟಿಷರಿಗೆ ನಿಷ್ಠೆಯನ್ನು ವ್ಯಕ್ತಪಡಿಸಿದ್ದರು. ಗೋಪಾಲಕೃಷ್ಣ ಗೋಖಲೆ ಪ್ರಮುಖ ಆರಂಭಿಕ ರಾಷ್ಟ್ರೀಯ ಚಳವಳಿಯನ್ನು ಮುನ್ನಡೆಸಿದಂಥ ಮಹಾನ್ ನಾಯಕ ಹಾಗೂ ಪ್ರಮುಖ ಮಂದಗಾಮಿ ಗುಂಪಿನ ನಾಯಕ. ಇವರನ್ನು ನವಯುಗದ ಪ್ರವಾದಿ ಎಂದು ಕರೆಯುವರು. ಆರಂಭದ ರಾಷ್ಟ್ರೀಯ ಚಳವಳಿಗೆ ಬುನಾದಿಯನ್ನು ಹಾಕಿದಂಥವರು ಗೋಪಾಲಕೃಷ್ಣ ಗೋಖಲೆ. ಹಾಗಾಗಿ ಇವರನ್ನು ನವಯುಗದ ಪ್ರವಾದಿ ಎಂದು ಕರೆಯುವರು. ಒಂದು ಕಡೆ ಗೋಖಲೆ ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಕುರಿತು ಹೇಳ್ತಾರೆ, ತ್ಯಾಗ ಭಕ್ತಿಪೂರ್ವಕವಾಗಿ ಮಾತೃಭೂಮಿಗೆ ಮಾಡುವ ಸೇವೆಗಿಂತ ಪವಿತ್ರವಾದ ಕರ್ತವ್ಯ ಮತ್ತೊಂದಿಲ್ಲ ಎಂದು. ನಂತರ ಪ್ರಮುಖ ಮಂದಗಾಮಿ ಮುಖಂಡರಾದ ದಾದಾಬಾಯಿ ನವರೋಜಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದಲ್ಲಿದ್ದ ಬಡತನವನ್ನು ಅತ್ಯಂತ ವಸ್ತುನಿಷ್ಠವಾಗಿ ವಿಶ್ಲೇಷಿಸಿದವರೆಂದರೆ ದಾದಾಬಾಯಿ ನವರೋಜಿ. ಇವರನ್ನು ಭಾರತದ ಭರವಸೆ ಎಂದು ಕರೆಯುವರು. ದಾದಾಬಾಯಿ ನವರೋಜಿ ಸ್ವದೇಶಿ ಚಳವಳಿಯನ್ನು ಮೊಟ್ಟ ಮೊದಲು ಆರಂಭಿಸಿದವರು. ನಂತರದ ಮತ್ತೊಬ್ಬ ಮಂದಗಾಮಿ ಮುಖಂಡರೆಂದರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಸುರೇಂದ್ರನಾಥ್ ಬ್ಯಾನರ್ಜಿ ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹರೆಂದು ಕರೆಯುವರು. ಸುರೇಂದ್ರನಾಥ್ ಬ್ಯಾನರ್ಜಿ ICS ಪರೀಕ್ಷೆಯನ್ನು ಪಾಸು ಮಾಡಿದ ಮೊಟ್ಟ ಮೊದಲ ಭಾರತೀಯ. ಬ್ರಿಟಿಷರು ಭಾರತದಲ್ಲಿ ICS ಪರೀಕ್ಷೆಗಳ ವಯೋಮಿತಿಯನ್ನು 21ರಿಂದ 19 ವರ್ಷಕ್ಕೆ ಇಳಿಸುವುದರ ವಿರುದ್ಧ ರಾಷ್ಟ್ರವ್ಯಾಪಿ ಚಳವಳಿಯನ್ನು ಆರಂಭಿಸಿದವರು ಸುರೇಂದ್ರನಾಥ್ ಬ್ಯಾನರ್ಜಿ. ಬಂಗಾಳ ವಿಭಜನೆಯನ್ನು ಖಂಡಿಸುತ್ತಾ
ಸ್ವದೇಶಿ ಚಳುವಳಿಗೆ ಕರೆಯನ್ನು ಕೊಟ್ಟ ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನು ಭಾರತದ ಅರಾಜಕತೆಯ ಪಿತಾಮಹರೆಂದು ಕರೆಯಲಾಗಿದೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆರಂಭದ ದಿನಗಳಲ್ಲಿ ಮಂದಗಾಮಿಗಳ ಧ್ಯೇಯೋದ್ದೇಶಗಳು ಏನಾಗಿದ್ದವು ಎನ್ನುವುದನ್ನು ನೋಡುವುದಾದರೆ, ಭಾರತೀಯರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸುವುದು ಹಾಗೂ ರಾಷ್ಟ್ರೀಯ ಭಾವನೆಯನ್ನು ಕ್ರೋಢೀಕರಿಸುವುದು, ಭಾರತೀಯರಿಗೆ ರಾಜಕೀಯ ಶಿಕ್ಷಣ ಮತ್ತು ತರಬೇತಿ ನೀಡುವುದು, ರಾಜಕೀಯ ವಿಚಾರವಾಗಿ ಭಾರತೀಯರಲ್ಲಿ ಆಸಕ್ತಿ ಮೂಡಿಸುವುದು ಮತ್ತು ಜನಪ್ರಿಯ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುವುದು. ಹಾಗಾದರೆ ಮಂದಗಾಮಿಗಳ ಹೋರಾಟದ ರೂಪುರೇಷೆಗಳು ಅಂದರೆ ಅವರು ಹೋರಾಟ ರೂಪಿಸಿದ ಪ್ರಮುಖ ಕಾರ್ಯಕ್ಷೇತ್ರಗಳು ಯಾವುಗಳಾಗಿದ್ದವೆಂದರೆ ಸಂವಿಧಾನಾತ್ಮಕ ಬೇಡಿಕೆಗಳು ಮತ್ತು ರಾಜಕೀಯ ಕಾರ್ಯವಿಧಾನಗಳು, ಭಾರತದಲ್ಲಿನ ಆರ್ಥಿಕ ಸುಧಾರಣೆಗಳು, ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಹಾಗೂ ಸ್ವಯಂ ಆಡಳಿತಕ್ಕೆ ಒತ್ತಾಯ, ಜೊತೆಗೆ ಭಾರತದ ನಾಗರಿಕ ಹಕ್ಕುಗಳ ರಕ್ಷಣೆ ಇವು ಪ್ರಮುಖ ಕಾರ್ಯಸೂಚಿಗಳಾಗಿದ್ದವು. ಮೊದಲನೇದಾಗಿ ಸಂವಿಧಾನಾತ್ಮಕ ಬೇಡಿಕೆಗಳು ಮತ್ತು ರಾಜಕೀಯ ಕಾರ್ಯವಿಧಾನಗಳನ್ನು ನಾವು ನೋಡೋದಾದರೆ, ಆರಂಭದಲ್ಲಿ ಮಂದಗಾಮಿ ನಾಯಕರು ಸ್ವರಾಜ್ಯದ ಬೇಡಿಕೆಯನ್ನು ಕೇಳಲಿಲ್ಲ. ಬ್ರಿಟಿಷ್ ಸರ್ಕಾರದಲ್ಲಿ ನಂಬಿಕೆ ಇಟ್ಟು ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರುವುದು ಇವರ ಉದ್ದೇಶವಾಗಿತ್ತು. ಇದರಂತೆ ಶಾಸನ ಸಭೆಯ ಗಾತ್ರವನ್ನು ಹೆಚ್ಚಿಸುವುದು, ಶಾಸನ ಸಭೆಯ ಕಾರ್ಯಗಳ ವಿಸ್ತರಣೆ ಮಾಡುವುದು, ಶಾಸನ ಸಭೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಶಾಸನ ಸಭೆಗಳಿಗೆ ಕೆಲವರು ಅಧಿಕಾರಿಗಳಲ್ಲದವರನ್ನು ನಾಮಕರಣ ಮಾಡಬಹುದಾಗಿತ್ತು. ಈ ಎಲ್ಲ ನಾಮಕರಣಗೊಳ್ಳುವವರು ಸಾಮಾನ್ಯವಾಗಿ ಜಮೀನ್ದಾರರು ಮತ್ತು ದೊಡ್ಡ ವರ್ತಕರಾಗಿದ್ದರು. ಇವರೆಲ್ಲರ ಬೆಂಬಲ ಬ್ರಿಟಿಷರಿಗಿತ್ತು. ಮಂದಗಾಮಿಗಳು ಒತ್ತಾಯ ಮಾಡುವುದರ ಮೂಲಕ 1892 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಶಾಸನವನ್ನು ಹೊಸದಾಗಿ ಜಾರಿಗೆ ತರಲಾಯಿತು. ಈ ಶಾಸನವು ಅಧಿಕಾರಿಗಳಲ್ಲದ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿತು. ಸದಸ್ಯರಿಗೆ ಆಯವ್ಯಯ ಮೇಲೆ ಮಾತನಾಡುವ ಸ್ವಾತಂತ್ರ್ಯ ಸಿಕ್ಕಿತು. ಜೊತೆಗೆ ಮಂದಗಾಮಿಗಳು ಪ್ರಾತಿನಿಧ್ಯವಿಲ್ಲದೆ ತೆರಿಗೆಯಿಲ್ಲ ಎಂಬ ಘೋಷಣೆಯ ಚಳುವಳಿ ನಡೆಸಿದರು. ಆದರೆ ಮಂದಗಾಮಿಗಳು ಪ್ರಜಾಸತ್ತಾತ್ಮಕ ಚುನಾವಣೆಗಳಲ್ಲಿ ಜನಸಮೂಹಕ್ಕೆ ಅಥವಾ ಸ್ತ್ರೀಯರಿಗೆ ಮತದಾನದ ಹಕ್ಕಿಗೆ ಬೇಡಿಕೆ ಸಲ್ಲಿಸಲಿಲ್ಲ. ಆರಂಭಿಕ ರಾಷ್ಟ್ರೀಯವಾದಿಗಳು ನ್ಯಾಯಬದ್ಧ ಚಳುವಳಿಯಲ್ಲಿ ಮಾತ್ರ ನಂಬಿಕೆ ಇಟ್ಟಿದ್ದರು. ಆರಂಭಿಕ ರಾಷ್ಟ್ರೀಯವಾದಿಗಳು ರಾಷ್ಟ್ರವ್ಯಾಪಿಯಾಗಿ ಅಥವಾ ನಿರಂತರವಾದ ಚಳುವಳಿ ವ್ಯವಸ್ಥೆ ಮಾಡುವುದಕ್ಕೆ ಅಸಮರ್ಥರಾಗಿದ್ದರು. ಇದಕ್ಕೆ ಕಾರಣ ಹಣದ ಮುಗ್ಗಟ್ಟು. ಉದಾಹರಣೆಗೆ ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ ಬಹು ಅಲ್ಪ ವರಮಾನದ ಉಪಾಧ್ಯಾಯ ವೃತ್ತಿ ಹಾಗೂ ತಿಲಕರು ನ್ಯಾಯಶಾಸ್ತ್ರದ ವಿದ್ಯಾರ್ಥಿಗಳಿಗಾಗಿ ಖಾಸಗಿ ತರಬೇತಿ ಶಾಲೆ ನಡೆಸುತ್ತಿದ್ದರು. ಹಾಗಾಗಿ ನಿರಂತರವಾಗಿರುವಂತಹ ಚಳುವಳಿಯನ್ನು ಮಾಡಲಿಕ್ಕೆ ಇವರಿಗೆ ಸಾಧ್ಯವಾಗಿರಲಿಲ್ಲ. ಇನ್ನು ಪ್ರಮುಖವಾಗಿ ಮಂದಗಾಮಿಗಳು ಬಹು ಕಟುವಾಗಿ ಮತ್ತು ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡಿದ ಕ್ಷೇತ್ರವೆಂದರೆ ಆರ್ಥಿಕ ಸುಧಾರಣೆಗಳು. ಬ್ರಿಟಿಷರಿಂದ ಭಾರತದಲ್ಲಿ ಆಗಬೇಕಾಗಿರುವಂತಹ ಆರ್ಥಿಕ ಸುಧಾರಣೆಗಳ ಬಗ್ಗೆ ಮಂದಗಾಮಿಗಳು ಧ್ವನಿ ಎತ್ತಿದರು. ಬ್ರಿಟಿಷರ 3 ಬಗೆಯ ಆರ್ಥಿಕ ಸುಲಿಗೆಗಳಾದ ವಾಣಿಜ್ಯ, ಕೈಗಾರಿಕೆ, ಹಣಕಾಸು ಕ್ಷೇತ್ರ, ಇವುಗಳಲ್ಲಿ ಬ್ರಿಟಿಷರು ಹೇಗೆ ಭಾರತೀಯರನ್ನು ಸುಲಿಗೆ ಮಾಡುತ್ತಾರೆ ಎಂದು ಕಟುವಾಗಿ ವಿಶ್ಲೇಷಣೆ ಮಾಡಿದರು. ಹಾಗೂ ವಸಾಹತುಶಾಹಿ ಅರ್ಥವ್ಯವಸ್ಥೆಯ ಮೂಲ ಲಕ್ಷಣಗಳನ್ನು ಭಾರತದಲ್ಲಿ ಬೆಳೆಸಲು ಬ್ರಿಟಿಷರು ಮಾಡಿದ ಪ್ರಯತ್ನಗಳನ್ನು ಉಗ್ರವಾಗಿ ವಿರೋಧಿಸಿದರು. ಭಾರತದಲ್ಲಿ ಬ್ರಿಟಿಷ್ ಆಡಳಿತದಿಂದ ಹೆಚ್ಚುತ್ತಿರುವ ಬಡತನದ ಕುರಿತು ಹೆಚ್ಚು ವಿಶ್ಲೇಷಣೆ ಮಾಡಿದವರೆಂದರೆ ಮಂದಗಾಮಿಗಳು. ಇವರ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವರ ಪ್ರಮುಖ ಬೇಡಿಕೆಗಳೆಂದರೆ ಭೂ ಕಂದಾಯವನ್ನು ಕಡಿಮೆಗೊಳಿಸುವುದು ಮತ್ತು ರೈತರಿಗೆ ಸುಲಭವಾಗಿ ಸಾಲ ದೊರೆಯುವ ಅವಕಾಶ ಕಲ್ಪಿಸುವುದು, ಜಮೀನ್ದಾರರು ಮತ್ತು ಲೇವಾದೇವಿಗಾರರ ಶೋಷಣೆಯಿಂದ ರೈತರನ್ನು ಮುಕ್ತಗೊಳಿಸುವುದು, ಸೇನೆ ಮತ್ತು ಆಡಳಿತದ ಮೇಲಿನ ಖರ್ಚು ವೆಚ್ಚಗಳನ್ನು ಕಡಿಮೆಗೊಳಿಸುವುದು, ಭಾರತದಲ್ಲಿನ ಬಡತನ ನಿರುದ್ಯೋಗ ಸಮಸ್ಯೆಗಳ ನಿವಾರಣೆ, ಕ್ಷಾಮ ಪರಿಹಾರ ಕಾರ್ಯಗಳ ಬಗ್ಗೆ ಕ್ರಮ ಕೈಗೊಳ್ಳುವುದು, ಉಪ್ಪಿನ ಮೇಲಿನ ತೆರಿಗೆಯನ್ನು ತೆಗೆದುಹಾಕುವುದರ ಬಗ್ಗೆ ಹೋರಾಟವನ್ನು ಮಾಡಿದರು. ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರೋತ್ಸಾಹ, ಸುಂಕ ವಿನಾಯಿತಿ ಮತ್ತು ಸರ್ಕಾರದ ನೇರ ಸಹಾಯಧನದ ಮೂಲಕ ಆಧುನಿಕ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಬೇಡಿಕೆಯನ್ನಿಟ್ಟರು. ಜೊತೆಗೆ ಬಹಳ ಪ್ರಮುಖವಾಗಿ
ಭಾರತದಿಂದ ಇಂಗ್ಲೆಂಡಿಗೆ ಸಂಪತ್ತಿನ ಪಲಾಯನ ತಡೆಗಟ್ಟುವುದರ ಬಗ್ಗೆಯೂ ಇವರು ಬ್ರಿಟಿಷರ ಗಮನವನ್ನು ಸೆಳೆದರು. ದಾದಾಬಾಯಿ ನವರೋಜಿಯವರು ಬ್ರಿಟಿಷರ ಆಡಳಿತದಿಂದ ಭಾರತ ಹೇಗೆ ಬಡತನಕ್ಕೆ ನೂಕಲ್ಪಟ್ಟಿತು ಎನ್ನುವುದರ ಬಗ್ಗೆ ಅತ್ಯಂತ ಸಮರ್ಥವಾಗಿ ವಿಶ್ಲೇಷಣೆ ಮಾಡಿದರು. ದಾದಾಬಾಯಿ ನವರೋಜಿಯವರು ಒಂದು ಕಡೆ ಭಾರತದಲ್ಲಿನ ಸ್ಥಿತಿಗತಿಗಳ ಕುರಿತು ಹೀಗೆ ಹೇಳಿದ್ದಾರೆ: ಭಾರತೀಯರು ಜೀತಗಾರರಾಗಿದ್ದಾರೆ. ಅವರು ಅಮೇರಿಕನ್ ಗುಲಾಮಗಿರಿಗಿಂತ ನೀಚ ಸ್ಥಿತಿಯಲ್ಲಿದ್ದಾರೆ. ಏಕೆಂದರೆ ಕೊನೆಯ ಪಕ್ಷ ಗುಲಾಮರನ್ನು ಅವರ ಒಡೆಯರು ತಮ್ಮ ಆಸ್ತಿ ಎಂಬುದರಿಂದಾಗಿಯೂ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಬ್ರಿಟಿಷ್ ಆಡಳಿತವು ಶಾಶ್ವತವಾಗಿ ಹೆಚ್ಚುತ್ತಲಿರುವ, ದಿನದಿನವೂ ಅಧಿಕವಾಗುತ್ತಲಿರುವ ವಿದೇಶಿ ಆಕ್ರಮಣ, ಅದು ನಿಧಾನವಾಗಿದ್ದರೂ ದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಎಂದರು. ಮುಂದುವರೆದು ನವರೋಜಿಯವರು ಭಾರತದಲ್ಲಿ ಬ್ರಿಟಿಷರ ಆರ್ಥಿಕ ಸುಲಿಗೆಯನ್ನು ವಿವರಿಸುವುದಕ್ಕಾಗಿ 1867ರಲ್ಲಿ ಪಾವರ್ಟಿ ಅಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಗೆ ಪ್ರತಿಫಲವಾಗಿ ಭಾರತದ ಕಾಲು ಭಾಗದ ಸಂಪತ್ತನ್ನು ಹೇಗೆ ಕೊಂಡೊಯ್ಯುತ್ತಾರೆಂದು ತಿಳಿಸಿದರು. ಇನ್ನು ಬಹಳ ಪ್ರಮುಖವಾಗಿ ಮಂದಗಾಮಿಗಳು ಪ್ರಜಾಸತ್ತಾತ್ಮಕ ಹಾಗೂ ಸ್ವಯಂ ಆಡಳಿತದ ಬಗ್ಗೆ ಬ್ರಿಟಿಷರ ಗಮನ ಸೆಳೆದರು. ಸಾರ್ವಜನಿಕ ಸೇವೆಯಲ್ಲಿ ಉನ್ನತ ದರ್ಜೆಯ ಹುದ್ದೆಗಳಿಗೆ ಭಾರತೀಯರಿಗೆ ಅವಕಾಶ ಕಲ್ಪಿಸುವುದು, ICS ಪರೀಕ್ಷೆಗಳನ್ನು ಭಾರತ ಮತ್ತು ಇಂಗ್ಲೆಂಡ್ಗಳಲ್ಲಿ ಏಕಕಾಲಕ್ಕೆ ಹಮ್ಮಿಕೊಳ್ಳುವುದು, ಈ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳ ವಯೋಮಿತಿ ಸಡಿಲಿಕೆ ನೀಡುವುದು, ಶಸ್ತ್ರಾಸ್ತ್ರ ಕಾಯ್ದೆಯನ್ನು ರದ್ದುಗೊಳಿಸುವುದು, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು, ಈ ಮೂಲಕ ಅಧಿಕಾರಶಾಹಿಗಳಿಂದ ಆಗುತ್ತಿದ್ದ ಶೋಷಣೆಯನ್ನು ತಡೆಗಟ್ಟುವ ಪ್ರಯತ್ನ ಮಾಡುವುದು, ಜೊತೆಗೆ ಉನ್ನತ ಸೇನಾಧಿಕಾರಿಗಳ ಹುದ್ದೆಗೆ ಭಾರತೀಯರನ್ನು ನೇಮಿಸುವಂತೆ ಒತ್ತಾಯಿಸಿದರು. ಮಂದಗಾಮಿಗಳ ನಂತರದ ದಿನಗಳಲ್ಲಿ ಸ್ವಯಂ ಆಡಳಿತದ ಬಗ್ಗೆ ತಮ್ಮ ಒತ್ತಾಯವನ್ನು ಮಂಡಿಸಿದರು. ಸ್ವಯಂ ಆಡಳಿತದ ವಸಾಹತುಗಳಾದ ಆಸ್ಟ್ರೇಲಿಯಾ ಮತ್ತು ಕೆನಡಾದಲ್ಲಿನ ಮಾದರಿಯ ಮೇಲೆ ಸಕಲ ಶಾಸಕಾಂಗ ಕಾರ್ಯಗಳು ಮತ್ತು ಹಣಕಾಸು ವಿಚಾರಗಳ ಮೇಲೆ ಪೂರ್ತಿಯಾಗಿ ಭಾರತೀಯರ ನಿಯಂತ್ರಣ ಇರಬೇಕೆಂದು ಒತ್ತಾಯ ಮಾಡಿದರು. ಸ್ವಯಂ ಆಡಳಿತದ ಬಗ್ಗೆ 1904ರಲ್ಲಿ ಈ ಬೇಡಿಕೆಯನ್ನು ದಾದಾಬಾಯಿ ನವರೋಜಿ ಮಂಡಿಸಿದರು. 1905ರ ಕಾಂಗ್ರೆಸ್ ಅಧ್ಯಕ್ಷೀಯ ಭಾಷಣದಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಇದನ್ನು ಪ್ರಸ್ತಾಪಿಸಿದರು. 1906ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಯಂ ಆಡಳಿತದ ಕುರಿತಾಗಿ ದಾದಾಬಾಯಿ ನವರೋಜಿಯವರು ಸ್ವರಾಜ್ಯ ಎಂಬ ಪದವನ್ನು ಮೊಟ್ಟಮೊದಲು ಉಪಯೋಗಿಸಿದರು. ಇನ್ನು ಭಾರತದಲ್ಲಿ ಭಾರತೀಯರ ಹಕ್ಕುಗಳ ರಕ್ಷಣೆಯ ಬಗ್ಗೆ ಮಂದಗಾಮಿಗಳು ಬ್ರಿಟಿಷರ ಗಮನ ಸೆಳೆದರು. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕೆ ಮತ್ತು ಸಂಘ ಸಂಸ್ಥೆಗಳ ಮೇಲೆ ವಿಧಿಸಿದ್ದ ನಿರ್ಬಂಧಗಳನ್ನು ತೆಗೆದುಹಾಕುವುದು, ಪತ್ರಿಕಾ ನಿರ್ಬಂಧ ಕಾಯ್ದೆಯನ್ನು ತೆಗೆದುಹಾಕುವುದು ಮುಂತಾದವುಗಳ ಬಗ್ಗೆ ಬ್ರಿಟಿಷರಿಗೆ ಒತ್ತಾಯವನ್ನು ಹೇರಿದರು. 1878ರ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, ದೇಶೀಯ ಭಾಷೆಗಳ ಪತ್ರಿಕಾ ಶಾಸನ ಭಾರತೀಯ ಭಾಷೆಗಳ ಸ್ವಾತಂತ್ರ್ಯಕ್ಕೆ ತಡೆಯೊಡ್ಡಿತ್ತು. 1880ರಲ್ಲಿ ಆ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳುವವರೆಗೂ ಅದನ್ನು ಕಟುವಾಗಿ ಟೀಕಿಸಿದರು. 1890ರಲ್ಲಿ ಅಧಿಕೃತ ರಹಸ್ಯಗಳನ್ನು ರಕ್ಷಣೆ ಎಂಬ ಸೋಗಿನಲ್ಲಿ ವೃತ್ತಪತ್ರಿಕೆಗಳು ಮಾಡುತ್ತಿದ್ದ ವಿಮರ್ಶೆಯನ್ನು ತಡೆಯಲು ಮಾಡಿದ ಪ್ರಯತ್ನವನ್ನು ಬಹಳ ದೃಢವಾಗಿ ವಿರೋಧಿಸಲಾಯಿತು. ಬಾಲಗಂಗಾಧರ ತಿಲಕರನ್ನು ಬಂಧಿಸಲಾಯಿತು. 18 ತಿಂಗಳುಗಳ ಕಾಲ ಅವರನ್ನು ಸಶ್ರಮ ಕಾರಾಗೃಹವಾಸದ ಅನಾಗರಿಕ ಶಿಕ್ಷೆ ವಿಧಿಸಲಾಯಿತು. ನಾಟೂ ಸಹೋದರರೆಂಬ ಪೂನಾದ 2 ಸಹೋದರರಿಗೆ ವಿಚಾರಣೆ ನಡೆಸದೆ ಗಡೀಪಾರು ಶಿಕ್ಷೆ ವಿಧಿಸಲಾಯಿತು. ಇಂತಹ ಕಾಯ್ದೆಯ ವಿರುದ್ಧ ಮಂದಗಾಮಿಗಳು ದೃಢವಾಗಿ ಧ್ವನಿ ಎತ್ತಿದರು. ಗೋಖಲೆಯವರು ಕೇವಲ ಭಾರತದಲ್ಲಿದ್ದ ನಾಗರಿಕರುಗಳ ಬಗ್ಗೆ ಅಲ್ಲದೇ ಭಾರತದಿಂದ ವಿದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಕೂಡ ಧ್ವನಿ ಎತ್ತಿದರು. ವಿದೇಶಗಳಲ್ಲಿದ್ದ ಭಾರತೀಯ ಕಾರ್ಮಿಕರ ಸ್ಥಿತಿಗತಿಗಳ ಹಕ್ಕು ಬಾಧ್ಯತೆಗಳ ವಿಷಯದಲ್ಲಿ ಹೋರಾಡಿದರು. ಹೆಚ್ಚಿನ ಭಾರತೀಯ ಕಾರ್ಮಿಕರು ದಕ್ಷಿಣ ಆಫ್ರಿಕಾ, ಮಲಯ, ಮಾರಿಷಸ್, ವೆಸ್ಟ್ ಇಂಡೀಸ್ ಮತ್ತು ಬ್ರಿಟಿಷ್ ಗಯಾನಗಳಲ್ಲಿದ್ದರು.
ದಕ್ಷಿಣ ಆಫ್ರಿಕಾದ ಭಾರತೀಯ ಕಾರ್ಮಿಕರು ಸಂಕಷ್ಟದಲ್ಲಿದ್ದು ಜನಾಂಗೀಯ ತುಳಿತಕ್ಕೊಳಗಾಗಿದ್ದರು. ಅವರ ಸ್ಥಿತಿ ಸುಧಾರಿಸಲು ಅವಶ್ಯಕ ಆಹಾರ, ವಸತಿ ಸೌಕರ್ಯವನ್ನು ಗೋಖಲೆಯವರು ಮಾಡಿಕೊಟ್ಟಿದ್ದರು ಮತ್ತು ಅವರ ಪರವಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಯವರಿಗೂ ನೆರವಾಗಿದ್ದರು. ಗೋಖಲೆಯವರ ಉದಾರವಾದಿ ರಾಜಕೀಯದಿಂದ ಪ್ರಭಾವಿತರಾದ ಗಾಂಧೀಜಿಯವರು ಗೋಖಲೆಯವರನ್ನು ತಮ್ಮ ರಾಜಕೀಯ ಗುರು ಎಂದಿದ್ದಾರೆ. ಭಾರತದಲ್ಲಿ ನಾಗರಿಕ ಹಕ್ಕುಗಳ ದಮನ ಮತ್ತು ಕಾನೂನು ಮತ್ತು ಸುವ್ಯವಸ್ಥತೆ ಬಗ್ಗೆ ದಾದಾಬಾಯಿ ನವರೋಜಿಯವರು ಆಗಿದ್ದ ನಾಣ್ಣುಡಿಯನ್ನು ಕುರಿತು ಹೀಗೆ ಹೇಳಿದ್ದಾರೆ: ಹೊಟ್ಟೆ ಮೇಲೆ ಹೊಡೆಯಬೇಡಿ, ಪ್ರಾರ್ಥಿಸಿಕೊಳ್ಳುತ್ತೇವೆ, ಸ್ವಾಮಿ ಬೆನ್ನ ಮೇಲೆ ಹೊಡೆಯಿರಿ ಎಂದು ಜನ ಹೇಳುತ್ತಿದ್ದರು. ದೇಶೀಯ ರಾಜರ ಕಾಲದಲ್ಲಿ ತಾವು ಉತ್ಪಾದಿಸಿದ್ದನ್ನು ತಾವೇ ಇಟ್ಟುಕೊಂಡು ಅನುಭವಿಸುತ್ತಿದ್ದರು. ಅದಕ್ಕೆ ಕೆಲವು ಭಾರೀ ಹಿಂಸೆಯ ರೂಪದಲ್ಲಿ ಬೆನ್ನ ಮೇಲೆ ಏಟು ಬೀಳುತ್ತಿತ್ತು ನಿಜ. ಆದರೆ ಬ್ರಿಟಿಷ್ ನಿರಂಕುಶ ಪ್ರಭುತ್ವದಲ್ಲಿ ಮನುಷ್ಯ ಶಾಂತಿಯಿಂದಾನೆ, ಸದ್ದಿಲ್ಲದೆ ನಯವಾಗಿ ಅವನ ಅಂತಸತ್ವವನ್ನು ಹೀರಿ ಶಾಂತವಾಗಿ ಉಪವಾಸವಿದ್ದು ತನ್ನ ನಾಶವನ್ನು ಕಾಣುತ್ತಿದ್ದಾನೆ ಎಂದು ನವರೋಜಿಯವರು ನಾಣ್ಣುಡಿಯ ಮೂಲಕ ಬ್ರಿಟಿಷರ ವ್ಯವಸ್ಥೆಯನ್ನು ಕಟುವಾಗಿ ಟೀಕಿಸಿದ್ದಾರೆ. ಗೋಖಲೆಯವರು ರಾಜಕೀಯ ಶಿಕ್ಷಣ ಚಳವಳಿಗಳ ಕಾರ್ಯಕ್ರಮಕ್ಕಾಗಿ ತರಬೇತಿ ನೀಡಲು 1905ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪಿಸಿದರು. ಹಾಗಾದರೆ ಮಂದಗಾಮಿಗಳ ಈ ಹೋರಾಟ ಯಶಸ್ಸು ಕಂಡಿತೆ. ಅವರ ಹೋರಾಟದ ಫಲಗಳು ಯಾವುವು ಎನ್ನುವುದನ್ನು ನೋಡುವುದಾದರೆ, ಮಂದಗಾಮಿಗಳ ಪರಿಶ್ರಮದಿಂದಾಗಿ 1892ರಲ್ಲಿ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಜಾರಿಗೆ ಬಂದಿತು. ಇದರಿಂದ ಕೇಂದ್ರ ಮತ್ತು ಪ್ರಾಂತ ಶಾಸಕಾಂಗಗಳಲ್ಲಿ ಭಾರತೀಯ ಸದಸ್ಯರ ಸಂಖ್ಯೆ ಹೆಚ್ಚಿತು. ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ, ಶಸ್ತ್ರಾಸ್ತ್ರಗಳ ಕಾಯ್ದೆ, ಪತ್ರಿಕಾ ಸ್ವಾತಂತ್ರ್ಯ ನಿರ್ಬಂಧ ಕಾಯ್ದೆಗಳ ವಿರುದ್ಧ ಹೋರಾಡಿ ಅವುಗಳನ್ನು ರದ್ದುಪಡಿಸಿದರು. ಭಾರತೀಯರಿಗೆ ಮೊಟ್ಟ ಮೊದಲು ಸ್ವರಾಜ್ಯ, ಸ್ವದೇಶಿ ವಸ್ತುಗಳ ಬಳಕೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ದೇಶೀಯ ಕೈಗಾರಿಕೆಗಳ ರಕ್ಷಣೆಯ ಮಹತ್ವ ತಿಳಿಸಿದರು. ಜನತೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮತ್ತು ರಾಷ್ಟ್ರೀಯ ಐಕ್ಯತೆ ಬೀಜ ಬಿತ್ತಿ ರಾಷ್ಟ್ರೀಯ ಚಳುವಳಿಯನ್ನು ಹೆಚ್ಚು ಪ್ರಜಾತಂತ್ರಗೊಳಿಸಿದರು. ಮಂದಗಾಮಿಗಳ ಅಹಿಂಸಾ ನೀತಿ ಮುಂದೆ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿತು. ಭಾರತದಲ್ಲಿದ್ದ ಬಡತನ, ನಿರುದ್ಯೋಗ, ಭಾರತೀಯರ ಶೋಷಣೆಯ ನಿವಾರಣೆ ಕುರಿತು ಬ್ರಿಟಿಷರ ಗಮನ ಸೆಳೆದರು. ಆಡಳಿತದಲ್ಲಿ ಭಾರತೀಯರಿಗೆ ಉನ್ನತ ಹುದ್ದೆಗಳನ್ನು ಕೊಡುವಂತೆ ವಾದಿಸಿ ಜಯ ಪಡೆದರು. ICS ಪರೀಕ್ಷೆಗಳು ಭಾರತ ಮತ್ತು ಇಂಗ್ಲೆಂಡಿನಲ್ಲಿ ಏಕಕಾಲದಲ್ಲಿ ನಡೆಯುವಂತೆ ಏರ್ಪಾಡು ಮಾಡಿದರು. ಇದರ ಫಲವಾಗಿ 1886ರಲ್ಲಿ ಲೋಕಸೇವಾ ಆಯೋಗ ಅಸ್ತಿತ್ವಕ್ಕೆ ಬಂದಿತು. ಇಂಡಿಯನ್ ಕೌನ್ಸಿಲ್ ರದ್ದತಿ, ಬಲಾತ್ಕಾರ ಸೇವೆ ರದ್ದತಿ ಮತ್ತು ಹತ್ತಿ ಮೇಲಿನ ತೆರಿಗೆ ರದ್ದತಿ, ಸರ್ಕಾರಿ ಅಧಿಕಾರಿಗಳ ರಹಸ್ಯ ಕಾಯ್ದೆ ರದ್ದತಿ, ಶಿಕ್ಷಣ ಮಸೂದೆ ಇವೇ ಇವರ ಮುಂತಾದ ಹೋರಾಟದ ಸಾಧನೆಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಮಂದಗಾಮಿಗಳ ಹೋರಾಟ ವಿಫಲವಾಯಿತೆ ಅಥವಾ ಯಶಸ್ಸು ಗಳಿಸಿತೆ ಎನ್ನುವಂತಹ ಪ್ರಶ್ನೆಗಳನ್ನಿಟ್ಟುಕೊಂಡಾಗ, ಆರಂಭದ ರಾಷ್ಟ್ರೀಯ ಚಳವಳಿಗೆ ಬುನಾದಿಯನ್ನು ಹಾಕಿದಂತಹ ಮಂದಗಾಮಿಗಳ ಹೋರಾಟದ ಬಗ್ಗೆ ಬಹುತೇಕರು ಟೀಕಿಸಿದ್ದಾರೆ. ಇವರನ್ನು ರಾಜಕೀಯ ಭಿಕ್ಷುಕರು ಎಂದು ಸಹ ಕರೆದಿದ್ದಾರೆ. ಲಾಲಾ ಲಜಪತ್ ರಾಯರು ರಿಯಾಯಿತಿಗಳಿಗಾಗಿ ಮತ್ತು ಅನ್ಯಾಯಗಳ ಪರಿಹಾರಗಳಿಗಾಗಿ 20 ವರ್ಷಗಳಿಗಿಂತ ಹೆಚ್ಚು ಕಾಲ ವ್ಯರ್ಥವಾಗಿ ಹೋರಾಡಿದ ಮೇಲೆ ಇವರಿಗೆ ರೊಟ್ಟಿಗೆ ಬದಲಾಗಿ ಕಲ್ಲು ಸಿಕ್ಕಿತ್ತು ಎಂದು ವಿಶ್ಲೇಷಿಸಿದ್ದಾರೆ. ಅದೇನೇ ಇರಲಿ, ಇವರ ಯಶಸ್ಸನ್ನು ಚಾರಿತ್ರಿಕವಾಗಿ ನೋಡಿದರೆ ಮೊದಲಿನ ರಾಷ್ಟ್ರೀಯವಾದಿಗಳ ರಾಜಕೀಯ ದಾಖಲೆ ಅಷ್ಟೊಂದು ದುರ್ಬಲವಾಗಿರಲಿಲ್ಲ. ಅದಕ್ಕೆ ಬದಲು ಅವರು ಕೈಗೊಂಡ ಕೆಲಸದಲ್ಲಿ ಅಗಾಧವಾದ ಕಷ್ಟ ಪರಂಪರೆಗಳನ್ನು ಗಮನಕ್ಕೆ ತಂದುಕೊಂಡಾಗ ಅದು ಉಜ್ವಲವಾಗಿಯೇ ಕಾಣುತ್ತದೆ. ವಾಸ್ತವವಾಗಿ ಮುಂದಿನ ರಾಷ್ಟ್ರೀಯ ಚಳುವಳಿಯ ಮುಂದುವರೆದ ಹಂತಗಳಿಗೆ ವಿಶಾಲವಾದ ಅರ್ಥದಲ್ಲಿ ದಾರಿ ಮಾಡಿದ್ದು ಅವರ ಸಾಧನೆಗಳೇ. ಇವರ ಹೋರಾಟದ ಸಾಧನೆಗಳ ಯಶಸ್ಸಿನ ಕುರಿತು ಬಿಪಿನ್ ಚಂದ್ರರವರ ಪ್ರಕಾರ, ಪ್ರಥಮ ಹಂತದ ರಾಷ್ಟ್ರೀಯವಾದಿಗಳು ಧ್ಯೇಯ ಸಾಧನೆಯಲ್ಲಿ ವಿಫಲವಾದರೂ ರಾಷ್ಟ್ರೀಯ ಚಳುವಳಿಗೆ ಭದ್ರ ಬುನಾದಿ ಹಾಕಿ ರಾಷ್ಟ್ರೀಯತೆಯ ಬೀಜ ಬಿತ್ತಿದರು ಎಂದು ಹೇಳಿದ್ದಾರೆ. ಆದ್ದರಿಂದ ಇಷ್ಟು ಹೇಳಬಹುದು: ಅವರ ಸೋಲುಗಳು ಏನೇ ಇರಲಿ, ಮೊದಲಿನ ರಾಷ್ಟ್ರೀಯತಾವಾದಿಗಳು ರಾಷ್ಟ್ರೀಯ ಚಳುವಳಿಯು ಬೆಳೆಯುವುದಕ್ಕೆ ಬಲವಾದ ತಳಹದಿಯನ್ನು ಹಾಕಿದರು. ಈ ಹೋರಾಟದ ವಿಮರ್ಶೆಯನ್ನು ಮಾಡಿದಂತಹ ಗೋಖಲೆಯವರು ಮುಂದಿನ ಪೀಳಿಗೆಯ ನಮ್ಮ ರಾಷ್ಟ್ರದ ಪ್ರಜೆಗಳಿಗೆ
ತಮ್ಮ ಯಶಸ್ಸುಗಳ ಮೂಲಕವೇ ಭಾರತಕ್ಕೆ ಸೇವೆ ಸಲ್ಲಿಸುವ ಅವಕಾಶ ದೊರಕುತ್ತದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಈ ಪೀಳಿಗೆಯ ನಾವಾದರೂ ಮುಖ್ಯವಾಗಿ ಸೋಲುಗಳಿಂದಲೇ ಭಾರತ ಮಾತೆಯನ್ನು ಸ್ವೀಕರಿಸುವ ಅವಕಾಶದಿಂದಲೇ ತೃಪ್ತಿಪಟ್ಟುಕೊಳ್ಳಬೇಕಾಯಿತು. ಏಕೆಂದರೆ ಕಠಿಣವಾದ ಈ ಸೋಲುಗಳಿಂದಲೇ ಒಲವು ಉದಿಸುತ್ತದೆ. ಅದರಿಂದಲೇ ಕೊನೆಗೆ ಮಹತ್ ಕಾರ್ಯಗಳು ಸಾಧ್ಯವಾಗುತ್ತವೆ ಎಂದು ತಿಳಿಸಿದ್ದಾರೆ. ಆರಂಭದ ರಾಷ್ಟ್ರೀಯತಾವಾದಿಗಳ ಈ ಹೋರಾಟ ಮುಂದಿನ ಸ್ವಾತಂತ್ರ್ಯ ಚಳುವಳಿಗೆ ಬುನಾದಿಯಾಯಿತು. ಮಂದಗಾಮಿಗಳ ಈ ಹೋರಾಟವೇ ಮುಂದಿನ ಭಾರತದ ರಾಷ್ಟ್ರೀಯ ಚಳುವಳಿಗೆ ಮಹತ್ವದ ಮೈಲಿಗಲ್ಲಾಯಿತು ಎಂದು ತಿಳಿಸುತ್ತಾ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.